ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಗ, ಆಳಂದ ರೋಡ್, ಕಲಬುರಗಿ. ಇಂದು ಕಲಬುರಗಿ ಮಹಾನಗರಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಮಹಾಲಯ ಅಮಾವಾಸ್ಯೆ ಆಚರಣೆ. ಜೇವರ್ಗಿ ಕ್ರಾಸ್ ಹತ್ತಿರದ ಸಿಂದಗಿ ಅಂಬಾಭವಾನಿ ಅಯ್ಯರ್ವಾಡಿ ಮಂದಿರದಲ್ಲಿ ವಿಶೇಷ ಪೂಜೆ. ದಿಲೀಪ್ ಆರ್ ಪಾಟೀಲ್ ಅವರ 43ನೇ ಹುಟ್ಟುಹಬ್ಬದ ಅಂಗವಾಗಿ ಅನಾಥ ಮಕ್ಕಳು ಹಾಗೂ ಬಡ ಮಕ್ಕಳಿಗೆ ಸಹಾಯಧನ. ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ನಡೆದ ಸುಧಾ ಬರ್ಗೂರ್ ತಂಡದಿಂದ ನಗೆ ಹಬ್ಬ ಕಾರ್ಯಕ್ರಮ. ಕಲಬುರಗಿಯ ನೆಹರುಗಂಜ್ ಪ್ರದೇಶದಲ್ಲಿರುವ ನಗರೇಶ್ವರ ಶಾಲೆ, ಇನ್ನರ್ ವೀಲ್ ಕ್ಲಬ್ ಆಫ್ ಗುಲ್ಬರ್ಗಾ ಸನ್ ಸಿಟಿಯಿಂದ ಅನುಕಂಪದ ಗೋಡೆ. ಅಕ್ಟೋಬರ್ 5ರಂದು ನಿಧನರಾಗಿರುವ ದಿವಂಗತ ಶಿವಶರಣಪ್ಪ ಸಂಘ್, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯ ಕಲಬುರಗಿಯಲ್ಲಿ ಶ್ರದ್ಧಾಂಜಲಿ. ಕೋಡ್ಲಿ PKGB ಬ್ಯಾಂಕ್ನಲ್ಲಿ ಮೊದಲಿನಂತೆ ಯಥಾ ಪ್ರಕಾರ 7 ಗ್ರಾಮಗಳ ನಾಗರಿಕರಿಗೆ ಹಣಕಾಸಿನ ವ್ಯವಹಾರ ನಡೆಸಲು ಮತ್ತು ಖಾತೆ ತೆರೆಯಲು ಒತ್ತಾಯ. ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಲೀಡ್ ಬ್ಯಾಂಕ್ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ. ಸ್ವಚ್ಛ ಕಲಬುರಗಿ ಮಿಷನ್ ಯೋಜನೆ ಅಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಗುತ್ತಿಗೆ ಪೌರ ಕಾರ್ಮಿಕರ 2 ತಿಂಗಳ ವೇತನ ಪಾವತಿಗಾಗಿ ಒತ್ತಾಯ. ಪೌರ ಕಾರ್ಮಿಕರನ್ನ ಖಾಯಂಗೊಳಿಸುವಂತೆ ಕರ್ನಾಟಕ ರಾಜ್ಯ ನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪೌರ ಕಾರ್ಮಿಕರ ಮಹಾಸಂಘದ ಮನವಿ. ನಿಯಮಾವಳಿ ಉಲ್ಲಂಘಿಸಿದ್ದಕ್ಕಾಗಿ ನಿಜವಾದ ST ಜನಾಂಗಕ್ಕೆ ಅನ್ಯಾಯವಾಗಿದೆ ಎಂದು ಆರೋಪ. RGI ನಿಯಮಾವಳಿಗಳನ್ನ ಗಾಳಿಗೆ ತೂರಲಾಗಿದೆ ಎಂದು ಮಹಾಂತೇಶ್ ಕೌಲಗಿ ಅಸಮಾಧಾನ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಕಲಬುರಗಿ ಮಹಾನಗರದ ವಿವಿಧೆಡೆಗಳಲ್ಲಿರುವ ಶ್ರೀ ಅಂಬಾಭವಾನಿ ದೇವಸ್ಥಾನಗಳಲ್ಲಿ ಇಂದು ಮಹಾಲಯ ಅಮಾವಾಸ್ಯೆಯ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇಂದು ಮಹಾಲಯ ಅಮಾವಾಸ್ಯೆ. ಕರ್ನಾಟಕ ರಾಜ್ಯಾದ್ಯಂತ ನಾಡಹಬ್ಬ ದಸರಾಗೆ ಇಂದಿನಿಂದಲೇ ವಿದ್ಯುಕ್ತವಾಗಿ ಚಾಲನೆ ನೀಡುವ ಸಂಪ್ರದಾಯ ಹೊಂದಿದೆ. ಇನ್ನು ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಪ್ರದೇಶದಲ್ಲಿರುವ ಜಿಲ್ಲೆಗಳಲ್ಲಿ ಘಟಸ್ಥಾಪನೆಯ ಮುನ್ನಾ ದಿನವಾದ ಇಂದು ಸ್ವಚ್ಛತಾ ಕೈಂಕರ್ಯಗಳನ್ನು ಮುಗಿಸಿ ವಿಶೇಷ ಪೂಜೆಗಳನ್ನು ಕೈಗೊಳ್ಳಲಾಗುತ್ತದೆ. ಅದರಂತೆಯೇ ಕಲಬುರಗಿ ಮಹಾನಗರದ ಜೇವರ್ಗಿ ಕ್ರಾಸ್ ಹತ್ತಿರವಿರುವ ಸಿಂದಗಿ ಅಂಬಾಭವಾನಿ ದೇವಸ್ಥಾನದಲ್ಲಿ ಮಹಾಲಯ ಅಮಾವಾಸ್ಯೆಯ ಅಂಗವಾಗಿ ಗರ್ಭಗೃಹದಲ್ಲಿರುವ ದೇವಿಯ ಮೂರ್ತಿಗೆ ವಿಶೇಷ ಪುಷ್ಪಾಲಂಕಾರವನ್ನ ಮಾಡಲಾಗಿತ್ತು. ಇವತ್ತಿನ ದಿವಸ ಮಹಾಲಯ ಅಮಾವಾಸ್ಯೆ ನಿಮಿತ್ತವಾಗಿ ಸಿಂದಗಿ ಅಂಬಾಭವಾನಿ ದೇವಸ್ಥಾನಕ್ಕೆ ನಾವು ಕುಟುಂಬ ಸಮೇತರಾಗಿ ಇವತ್ತು ಆ ದೇವಿಯ ದರ್ಶನವನ್ನು ಪಡೆದು ಮುಂಬರುವ ಈ ಪವಿತ್ರವಾದ ದಸರಾ ನವರಾತ್ರಿ ಉತ್ಸವದ ದಸರಾ ಹಬ್ಬದ ಅಂಗವಾಗಿ 9 ದಿವಸಗಳ ಕಾಲ ಈ ಸಿಂದಗಿ ಅಂಬಾಭವಾನಿ ದೇವಸ್ಥಾನದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಆ ಒಂದು ದೀಪವನ್ನು ಹಾಕುವುದರ ಮುಖಾಂತರ ನಮ್ಮ ಹಿಂದೂ ಸಂಸ್ಕೃತಿಯ ಪರಂಪರೆ ಅನುಗುಣವಾಗಿ 9 ದಿನಗಳ ಕಾಲ ಒಂದು ಆ ಪವಿತ್ರವಾದ ದಿನವಂತೂ ಭಾವಿಸಿ ಇವತ್ತು ನಾವು ಆ ದೇವಿಯ ಧ್ಯಾನದಲ್ಲಿ ನಮ್ಮ ದೇಶದ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರು ಕೂಡ 9 ದಿನಗಳ ಪರ್ಯಂತರವಾಗಿ ಒಂದು ಉಪವಾಸವನ್ನು ಮಾಡುವ ಮುಖಾಂತರ ದೇವಿಯಲ್ಲಿ ಭಕ್ತಿಯ ಒಂದು ಧ್ಯಾನದಲ್ಲಿ ನಾವೆಲ್ಲರೂ ಭಾಗಿಯಾಗುತ್ತಾ ನಾನು ಕೂಡ ಈ 9 ದಿನಗಳ ಕಾಲ
ಆ ದೇವಿಯ ಆರಾಧನೆಯಲ್ಲಿ ಈ ಸಿಂದಗಿ ಅಂಬಾಬಾಯಿ ದೇವಸ್ಥಾನದಲ್ಲಿ ಆ ದೇವಿಯ ದರ್ಶನವನ್ನು ಪಡೆಯುವುದರ ಮುಖಾಂತರ ಆ ದೇವಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಜನರಿಗೆ ಒಂದು ಆರೋಗ್ಯ ಭಾಗ್ಯವನ್ನು ದಯಪಾಲಿಸುವುದರ ಮುಖಾಂತರ ಆ ಒಂದು ದೇವಿಯ ಕೃಪಾಶೀರ್ವಾದದಿಂದ ನಮ್ಮ ರೈತರೆಲ್ಲರೂ ಒಂದು ಒಳ್ಳೆಯ ಮಳೆ ಆಗುವುದರ ಮುಖಾಂತರ ಒಂದು ಬೆಳೆ ನಮ್ಮ ರೈತರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಆ ದೇವಿಯ ಆಶೀರ್ವಾದ ಮಾಡಬೇಕಂತೇಳಿ ಆ ದೇವಿಯಲ್ಲಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡುವುದರ ಮುಖಾಂತರ ನಾವು ಇವತ್ತಿನ ದಿವಸ ನವರಾತ್ರಿ ದಸರಾ ಉತ್ಸವವನ್ನು ದಸರಾ ಹಬ್ಬದ ಈ ಕಾರ್ಯಕ್ರಮ ನಾಳೆಯಿಂದ ಪ್ರಾರಂಭ ಆಗ್ತದೆ. ಇವತ್ತು ದರ್ಶನ ಪಡೆಯುವ ಮುಖಾಂತರ ನಾಳೆಯಿಂದ ಈ ದಸರಾ ಹಬ್ಬದ ಶುಭಾಶಯಗಳನ್ನು ನಾಡಿನ ಜನತೆಗೆ ಕೋರ್ತಾ ಇದ್ದೇನೆ. ಶಿವರಾಜ್ ಪಾಟೀಲ್ ರದ್ದೇವರಿಗೆ ಜಿಲ್ಲಾ ಪಂಚಾಯಿತಿ ಮತ್ತು ಕೃಷಿ ಕೈಗಾರಿಕೆ ಸಮಿತಿಯ ಅಧ್ಯಕ್ಷನಾಗಿ ನಾನು ಶುಭಾಶಯಗಳನ್ನು ನಾಡಿನ ಜನತೆಗೆ ಕೋರ್ತಾ ಇದ್ದೇನೆ. ಅದೇ ರೀತಿ ಕಲಬುರಗಿ ನಗರದ ಅಯ್ಯರವಾಡಿ ಪ್ರದೇಶದಲ್ಲಿರುವ ಅಂಬಾಭವಾನಿ ದೇವಸ್ಥಾನದಲ್ಲಿಯೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳನ್ನ ಕೈಗೊಳ್ಳಲಾಗಿತ್ತು. ಇನ್ನು ಅಲ್ಲೇ ಹತ್ತಿರದಲ್ಲಿರುವ ಮರ್ಗಮ್ಮಾದೇವಿ ದೇವಸ್ಥಾನದಲ್ಲಿಯೂ ಕೂಡ ಮಹಾಲಯ ಅಮಾವಾಸ್ಯೆಯ ಪೂಜೆಯನ್ನ ಸಲ್ಲಿಸಲಾಯಿತು.
ದಿಲೀಪ್ ಆರ್ ಪಾಟೀಲ್ ರವರ 43ನೇ ಹುಟ್ಟುಹಬ್ಬದ ಅಂಗವಾಗಿ ಬಡ ಹಾಗೂ ಅನಾಥ ಮಕ್ಕಳಿಗೋಸ್ಕರ ಸಹಾಯಧನ ಹಾಗೂ ಸುಧಾ ಬರ್ಗೂರ್ ತಂಡದವರಿಂದ ನಗೆಹಬ್ಬ ಕಾರ್ಯಕ್ರಮ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎನ್. ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ದಿಲೀಪ್ ಆರ್ ಪಾಟೀಲ್ ರವರ 43ನೆಯ ಹುಟ್ಟುಹಬ್ಬದ ಅಂಗವಾಗಿ ಅನಾಥ ಮಕ್ಕಳು ಹಾಗೂ ಬಡ ಮಕ್ಕಳಿಗೆ ಸಹಾಯಧನ ಹಾಗೂ ಸುಧಾ ಬರ್ಗೂರ್ ತಂಡದಿಂದ ನಗೆಹಬ್ಬ ಕಾರ್ಯಕ್ರಮವು ದಿನಾಂಕ 8ನೇ ಅಕ್ಟೋಬರ್ 2018 ರಂದು ಸಾಯಂಕಾಲ 5 ಗಂಟೆಗೆ ಕಲಬುರಗಿ ಮಹಾನಗರದ ಡಾಕ್ಟರ್ ಎಸ್.ಎನ್. ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಟ್ಟಿಮನಿ ಹಿರೇಮಠ ಮುಗುಳುನಾಗಾವಿ ಸಂಸ್ಥಾನದ ಶ್ರೀ ಅಭಿನವ ಸಿದ್ದಲಿಂಗ ಶಿವಾಚಾರ್ಯರು ವಹಿಸಿದ್ದರು. ಅತಿಥಿಗಳಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್, ವೀರಶೈವ ಮಹಾಸಭಾ ಕಲಬುರಗಿ ಅಧ್ಯಕ್ಷರಾದ ಅರುಣಕುಮಾರ್ ಪಾಟೀಲ್, ಕಾಂಗ್ರೆಸ್ನ ಮುಖಂಡರಾದ ತಿಪ್ಪಣ್ಣಪ್ಪ ಕಮಕನೂರ, ರಾಜಗೋಪಾಲ ರೆಡ್ಡಿ ಆಗಮಿಸಿದ್ದರು. ಮೊದಲಿಗೆ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತದನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಸತ್ಕರಿಸಲಾಯಿತು. ತದನಂತರ ಬೃಹದಾಕಾರದ ಕೇಕ್ ಕತ್ತರಿಸುವ ಮೂಲಕ ದಿಲೀಪ್ ಆರ್ ಪಾಟೀಲ್ ರವರ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಇದೇ ವೇಳೆ ದಿಲೀಪ್ ಆರ್ ಪಾಟೀಲ್ ರವರಿಗೆ ಅವರ ಅಭಿಮಾನಿ ಬಳಗದವರು ಶಾಲು ಹೊದಿಸಿ ಪೇಠ ತೊಡಿಸಿ ಮಾಲಾರ್ಪಣೆ ಮಾಡಿ ಪುಷ್ಪಗುಚ್ಛ ನೀಡುವ ಮೂಲಕ ಸತ್ಕರಿಸಿದರು. ವ್ಯವಸ್ಥೆ ಈಗ ನಿಮ್ಮ ಗಂಡದಲ್ಲಿ ರೊಟ್ಟಿ ಮಾಡಿದ್ರೆ ಅವ್ರು ಮಾಡೋದಾಗಲ್ಲ, ಅವ್ರ ಕೆಲಸ ನೀವು ಮಾಡೋದಾಗಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಮಾತ್ರ ಬಂದಿದೆ, ನೀವು ಕಮ್ಮಿ ಇಲ್ಲ ನಾವೇನು ಕಮ್ಮಿ ಇಲ್ಲ ಅಂತೇಳಿ ಎಲ್ಲರೂ ಸರಿ ಸಮ ಹೋಗಂತ ಆ ತತ್ವ ಸಿದ್ಧಾಂತದಲ್ಲಿ ಹೋಗ್ತೀವಿ. ನೀವು ನಾವು ಖಾಲಿ ಈ ಟಿವಿಯಾಗ ಮಾತ್ರ ನೋಡ್ತೀವಿ. ಇವತ್ತು ನೀವು ಸಾಕ್ಷಾತ್ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಅವತಾರದಲ್ಲಿ ಬಂದು ಒಬ್ಬ ದಿಲೀಪ್ ಪಾಟೀಲ್ನಿಗೆ ಎತ್ತರ ಬೆಳೆತಕ್ಕಂಥ ರೀತಿಯಲ್ಲಿ ನೀವು ಮಾತಾಡಿದ್ರಲ್ಲ, ಗುಲ್ಬರ್ಗ ಜನತೆಯ ವತಿಯಿಂದ ನಿಮಗೆ ಹಾರ್ದಿಕವಾದಂತಹ ಅಭಿನಂದನೆಗಳು. ಒಂದು ಕಾರ್ಪೊರೇಷನ್ ಎಲೆಕ್ಷನ್ ನಲ್ಲಿ ಗೆದ್ದವರು ಮತ್ತು ಎರಡು ವರ್ಷ ಜಿಲ್ಲಾ ಪಂಚಾಯತ್ ಬರ್ತಾರೆ. ಇವತ್ತು ಅಸೆಂಬ್ಲಿ ಒಳಗೆ ವಿಧಾನಸಭೆ ಒಳಗೆ 60% ಜಿಲ್ಲಾ ಪಂಚಾಯತಿ ಮೆಂಬರ್ ಅಂತಂದ್ರೆ ಕಾರ್ಪೊರೇಟರ್ ಆಗೋದೇ ಗೆದ್ದು. ಅದಕ್ಕೆ ಇವತ್ತಿಲ್ಲ ನಾಳೆ ನಿಮ್ಮ ಪಕ್ಷದವರು ನಿಮಗೆ ಟಿಕೆಟ್ ಕೊಡ್ತಾರೆ. ನೀವೇನು
ಗಾಬರಿ ಆಗಬೇಡ್ರಿ. ನಿಮ್ಮ ಸಮಾಜಕ್ಕೆ ಅನುವು ಮಾಡಿಕೊಡ್ತಾರೆ. ಹುಟ್ಟುಹಬ್ಬದವರಿಗೆ ಶುಭಾಶಯಗಳನ್ನು ಸಲ್ಲಿಸಿ ನಾವೆಲ್ಲರಿಗೆ ಸನ್ಮಾನ ಮಾಡಬೇಕು ಮತ್ತು ಮುಂದಿನ ಸುಧಾಪುರದವರ ಕಾರ್ಯಕ್ರಮಗಳು ತಾವು ಕಾತುರದಿಂದ ಕುಳಿತಿದ್ದೀರಿ. ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಮಕ್ಕಳಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿರತಕ್ಕಂಥ ಅಭಿಮಾನಿ ಬಳಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅವರ ಮುಂದಿನ ಜೀವನದಲ್ಲಿ ರಾಜಕೀಯವಾಗಿರಬೇಕು ಮತ್ತು ಜನಸಾಮಾನ್ಯರಿಗೆ ಸೇವೆ ಮಾಡತಕ್ಕಂಥ ದಿಕ್ಕಿನಲ್ಲಿ ಮುಂದೆ ಅವರನ್ನು ಹೆಮ್ಮರವಾಗಿ ಬೆಳೆಯಲಿ. ಆ ಭಗವಂತ ಅವರಿಗೆ ಆಯುರ್ವೇದ ಆಯುಷ್ಯ ಸಂಪರ್ಕವನ್ನು ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜಯ ಹಿಂದ್, ಜಯ ಕರ್ನಾಟಕ. ಈ ಜನಸಾಗರ ಒಳ್ಳೆ ಅಧಿಕಾರವನ್ನು ಕೊಡ್ತಕ್ಕಂಥ ಭಾಗ್ಯ ಕೂಡ ಅವನಿಗೆ ಲಭಿಸಿದೆ ಅಂತೇಳಿ ಅವನಿಗಿರ್ತಕ್ಕಂಥ ವ್ಯಕ್ತಿತ್ವ ಈ 4 ಭಾಗ್ಯಗಳನ್ನ ಹೊಂದಿರ್ತಕ್ಕಂಥ ಒಂದು ನಾನು ಹೇಳ್ತಕ್ಕಂಥ ವಿಷಯವನ್ನು ಆರೋಗ್ಯ ಭಾಗ್ಯ, ಸಂಪರ್ಕ ಭಾಗ್ಯ, ಅಧಿಕಾರ ಭಾಗ್ಯ, ಮಕ್ಕಳ ಭಾಗ್ಯ, ಇವೆಲ್ಲ ಗುಣಗಳನ್ನ ಎಲ್ಲರೂ ಬರೋದಿಲ್ಲ, ಎಲ್ಲರಿಗೂ ಸಿಗಂಗಿಲ್ಲ. ಎಲ್ಲರಿಗೂ ಏನು ಬಂದ್ರೆ ಯಾರು ದೈವಿ ಪೂಜಿಸಿರ್ತಾರೆ, ಯಾರು ಜನರ ಮಧ್ಯೆ ಸೇವೆ ಮಾಡ್ತಕ್ಕಂಥವ್ರು ಈ ಭಾಗ್ಯ ಸಿಗುತ್ತೆ. ಆ ಭಾಗ್ಯ ಭಗವಂತ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕಾಪಾಡಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ಪರಮ ಪೂಜ್ಯ ಗುರುಗಳ ಆಶೀರ್ವಾದ ನನ್ನಲ್ಲಿ ನಮ್ಮೆಲ್ಲರ ಆಶೀರ್ವಾದ ಇದೆ ಅಂತಕ್ಕಂಥ ಭಾವನೆ ಹೇಳಿ ಅವ್ರು ಮಾಡ್ತಕ್ಕಂಥ ಕೆಲಸಗಳು ಮುಂದೆ ಮಾಡ್ತಕ್ಕಂಥ ಕೆಲಸಗಳು ಕೂಡ ಅವ್ರು ಬಹಳ ಒಳ್ಳೆ ಎಲ್ಲರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ನಾಯಕತ್ವ ಗುಣ ಇದೆ. ಯಾಕಂದ್ರೆ ಅವರು ಇನ್ನೊಂದರ ಕಣ್ಮಣಿಯಾಗಿ ಹೊರ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ರಾಜಕೀಯದಲ್ಲಿ ಬಹಳ ಉಜ್ವಲವಾದ ಭವಿಷ್ಯವಿದೆ. ಅವರು ಕೂಡ ಈಗ ಅವರಿಗೆ ನಾವು ಹುಟ್ಟುಹಬ್ಬದ ಆರ್ಥಿಕವಾದಂತಹ ಶುಭಾಶಯಗಳನ್ನು ಕೋರಿ ಅವರ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿಕ್ಕೆ ಹಾರೈಸಿ ನನ್ನ 4 ಮಾತುಗಳನ್ನು ಮುಗಿಸುತ್ತೇವೆ. ಬಗ್ಗೆ ಹೇಳಬೇಕಂದ್ರೆ ಬಹಳ ಸಾಕಷ್ಟಿದೆ. ಈ ಕಾಲೇ ಹಿರಿಯರು ಮಾತಾಡಿದ್ದಾರೆ, ಅನೇಕ ವೃದ್ಧರು ಮಾತಾಡಿದ್ದಾರೆ. ಬಹಳ ಅವರೊಂದು ಸಂಘಟನಾ ಚತುರರಾಗಿದ್ದಾರೆ. ರಾಜಕೀಯವಾಗಿ ಅವರು ಹೆಚ್ಚಿನ ಅವರ ಭವಿಷ್ಯವನ್ನು ಬಹಳ ಉಜ್ವಲ ಭವಿಷ್ಯ ಇದೆ. ಅವರ ಸಂಘಟನೆಗಾರರಿದ್ದಾರೆ. ಈಗ ದಲಿತರ ಬಗ್ಗೆ ಬಹಳ ಕಾಳಜಿಯಾಗಿದ್ದಾರೆ. ಯುವಕರ ಕಣ್ಮಣಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ರಾಜಕೀಯ ಸ್ಥಾನವನ್ನು ಹೊಂದಿ ನಾವೆಲ್ಲ ಅವರ ಜೊತೆ ಇರ್ತೀವಿ ಅಂತ ನಮ್ಮ ಮಾತನ್ನ ವ್ಯಕ್ತಪಡಿಸ್ತಾರೆ. ಸರ್, ತಾವೆಲ್ಲರೂ ಪ್ರತಿ ವರ್ಷ ಒಂದು ಹುಮ್ಮಸ್ಸಿನಿಂದ ಏನು ಈ ಒಂದು ಹುಟ್ಟುಹಬ್ಬ ದಿವಸ ತಾವೆಲ್ಲರೂ ಒಂದು ಆಶೀರ್ವಾದ ಮಾಡಿ ತಮ್ಮದೊಂದೇನು ಕೃತಜ್ಞತೆ ಮಾಡೋದಕ್ಕೆ ತಮಗೆಲ್ಲ ನಾನು ಕೃತಜ್ಞತೆ ಇದ್ದೀನಿ. ಮತ್ತು ಇದೇ ರೀತಿ ನಮ್ಮ ಆಶೀರ್ವಾದವನ್ನು ಜೊತೆಗಿರಲಿ. ನಾನು ನಿಮ್ಮ ಜೊತೆಗೆ ಸದಾ ಇದ್ದು ಕೆಲಸ ಮಾಡಿ ತಯಾರಿದ್ದೀನಿ ಅಂತ ಹೇಳಿ ನನ್ನ ದಾಳ ಮುಗಿಸ್ತೀನಿ. ನಮ್ಮೆಲ್ಲರಿಗೆ ಧನ್ಯವಾದಗಳು. ಬಡವರ ಬಾಯಿಗೆ ಕೂತು ಅನ್ನವನ್ನು ಹಾಕಬೇಕು. ದೀನರಲ್ಲಿ, ದರಿದ್ರರಲ್ಲಿ ನಾರಾಯಣನನ್ನು ಕಾಣಬೇಕು. ಅದೇ ನಿಜವಾಗಿರ್ತಕ್ಕಂಥ ಧರ್ಮ ಅಂತಕ್ಕಂಥ ಮಾತನ್ನ ವಿವೇಕಾನಂದರು ಹೇಳ್ತಕ್ಕಂಥ ಮಾತು. ಇವತ್ತು ನಿಜಕ್ಕೂ ಕೂಡ ಅಂತ ಧರ್ಮ ಅನ್ನದ ತಕ್ಷಣ ಅಂತ ಧರ್ಮಕ್ಕೆ ಬಹಳ ಆದ್ಯತೆ ಕೊಡ್ತಕ್ಕಂಥ ಒಂದು ವ್ಯಕ್ತಿ ಮತ್ತು ವ್ಯಕ್ತಿತ್ವ ಅಂತಂದ್ರೆ ಅದು ನಮ್ಮ ದಿಲೀಪ್ ಪಾಟೀಲ್ ಅವರು ಅಂತಕ್ಕಂಥ ಮಾತನ್ನ ಇಲ್ಲಿ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ದಿಲೀಪ್ ಪಾಟೀಲ್ ಸರ್ ಅವರೇ, ನೀವು ತುಂಬಾ ಪುಣ್ಯ ಮಾಡಿದ್ದೀರಾ. ಸರ್, ನನ್ನ ಪ್ರಕಾರ ಹಣ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಜನ ಸಂಪಾದನೆ ಮಾಡೋದು ಬಹಳ ಕಷ್ಟ ಸರ್. ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದಲ್ಲಿರುವ ನಗರೇಶ್ವರ ಶಾಲೆಯ ಕಾಂಪೌಂಡ್ನಲ್ಲಿ ಇನ್ನರ್ ವೀಲ್ ಕ್ಲಬ್ ಆಫ್ ಗುಲ್ಬರ್ಗಾ ಸನ್ ಸಿಟಿಯ ವತಿಯಿಂದ ಅನುಕಂಪದ ಗೋಡೆಯನ್ನ ನಿರ್ಮಿಸಿಕೊಡಲಾಗಿದೆ. ಕಲಬುರಗಿ ಮಹಾನಗರದ ನೆಹರುಗಂಜ್ ಪ್ರದೇಶದಲ್ಲಿರುವ ನಗರೇಶ್ವರ ಶಾಲೆಯ ಕಾಂಪೌಂಡ್ಗೆ ಹೊಂದಿಕೊಂಡು ಒಂದು ಅನುಕಂಪದ ಗೋಡೆಯನ್ನ ನಿರ್ಮಿಸಲಾಗಿದೆ. ಈ ಗೋಡೆಯನ್ನ ಇನ್ನರ್ ವೀಲ್ ಕ್ಲಬ್ ಆಫ್ ಗುಲ್ಬರ್ಗಾ ಸನ್ ಸಿಟಿಯ ಅಧ್ಯಕ್ಷರಾದ ತೃಪ್ತಿ ಶಾರ್ ಅವರ ನೇತೃತ್ವದಲ್ಲಿ ಪ್ರಾರಂಭಿಸಲಾಗಿದೆ.
ಅಕ್ಟೋಬರ್ 6ರಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎನ್ ಶಶಿಕುಮಾರ್ ಅವರ ಅಭಯಹಸ್ತದ ಮೂಲಕ ಈ ಅನುಕಂಪದ ಗೋಡೆಯನ್ನ ಉದ್ಘಾಟನೆಗೊಳಿಸಲಾಯಿತು. ಈ ಅನುಕಂಪದ ಗೋಡೆಗೆ ಹಿಂದಿಯಲ್ಲಿ ನೇಕಿ ಕಿ ದಿವಾರ್ ಅಂತ ಕೂಡ ಕರೆಯಲಾಗುತ್ತದೆ. ಇದರ ವಿಶೇಷತೆ ಎಂದರೆ ಕಲಬುರಗಿ ಮಹಾನಗರದ ಜನತೆಯು ತಮ್ಮ ಮನೆಯಲ್ಲಿ ಉಪಯೋಗಕ್ಕೆ ಬಾರದಂತಹ ಉತ್ತಮ ಸ್ಥಿತಿಯಲ್ಲಿರುವ ಬಟ್ಟೆ ಬರೆ ಇತರೆ ಸಾಮಾನುಗಳನ್ನ ಇಲ್ಲಿ ತಂದು ಇಡಬಹುದು. ಈ ಮೂಲಕ ಬಡ ನಿರ್ಗತಿಕರಿಗೆ ಅವಶ್ಯಕತೆ ಇರುವಂತಹ ಜನರಿಗೆ ಇಲ್ಲಿ ಇಡುವ ಬಟ್ಟೆ ಮತ್ತು ಸಾಮಾನುಗಳು ಜೀವನೋಪಾಯಕ್ಕೆ ಸಹಕಾರಿಯಾಗಲಿವೆ. ಆಹಾರ ಪದಾರ್ಥವನ್ನ ಹೊರತುಪಡಿಸಿ ಬೇರೆ ಎಲ್ಲಾ ರೀತಿಯ ವಸ್ತುಗಳನ್ನ ಕೂಡ ಇಲ್ಲಿ ತಂದು ಇಡಬಹುದಾಗಿದೆ. मैं तृप्ति शाह, प्रेसिडेंट ऑफ इनरविल क्लब ऑफ गुलबर्गा सन सिटी। हमने 6 अक्टूबर को एक नया प्रोजेक्ट स्टार्ट किया है नगरेश्वर स्कूल कंपाउंड पे। नेकी की दीवार उसको नाम दिया है और आप वॉल ऑफ काइंडनेस भी बोल सकते हैं। ये प्रोजेक्ट करने का मेन पर्पस हमारा यही था कि हमारे पास इतना वेस्टेज रहता है मगर अच्छी कंडीशन में रहता है। अभी दीपावली और दशहरा की क्लीनिंग में हम लोग घर में से इतना सारा सामान निकालते हैं जो हम लोग यूज़ भी नहीं करते हैं और दूसरों को देते भी नहीं है। वो चुप्पी हम हर साल उसको निकाल के रखते हैं, ना तो वो अपने यूज़ में आता है ना तो वो दूसरों के यूज़ में आता है। तो वही पर्पस से ज़्यादा गुलबर्गा के लोगों को वो सामान का यूज़ हो सके, जो ज़रूरतमंद है उसके हाथ में वो सामान आ सके, वो पर्पस से हमने एक परमानेंट प्रोजेक्ट किया है नगरेश्वर स्कूल कंपाउंड में नेकी की दीवार। ये फैब्रिकेशन वर्क करा के हमने पूरा कंप्लीट वॉल क्रिएट किया है जो 24 आवर्स 365 डेज खुला रहेगा सभी गुलबर्गा वासियों के लिए। जो भी आके डोनेट करना चाहते हैं कोई भी सामान, अपने कपड़े रहने दो, बच्चों का कपड़ा रहने दो, टॉयज़, बुक्स, एनी होम एसेसरीज़, वो वॉल पे कभी भी आप आके लगा सकते हैं, कभी भी रख के जा सकते हैं। और जिसको ज़रूरत है उसके लिए भी एक खुशी की बात है कि उसको ना तो चोरी करने की ज़रूरत है ना तो भीख मांगने की ज़रूरत है। वहाँ पे आके वो अपने ज़रूरत का सामान कभी भी आके वो लेके जा सकता है। ये प्रोजेक्ट से फर्स्ट टाइम इन गुलबर्गा हम लोगों ने इनिशिएटिव लिया है इनरविल क्लब ऑफ गुलबर्गा सन सिटी ने, और मुझे आशा है कि मैक्सिमम लोग ज़रूरतमंद लोगों को इससे फ़ायदा होगा। उसके लिए मैं नगरेश्वर ट्रस्ट के आभारी हूँ, हमको एक वॉल प्रोवाइड करने के लिए, एक दीवार देने के लिए। और अपने एसपी सर के हाथ से हमने 6 अक्टूबर को श्री शशि कुमार जी के हाथ से उसका इनॉग्रल किया है। उनको भी ये प्रोजेक्ट बहुत अच्छा लगा और उन्होंने भी ये आशा दिखाई है कि गुलबर्गा में जितने भी पुलिस वार्ड है अगर आप वहाँ भी करना चाहें तो मेरी तरफ से आपको पूरी सहायता है। तो मैं सभी गुलबर्गा वासियों से अंत में इतनी गुजारिश करती हूँ, आप दोनों खुले हाथ से आप वहाँ पे दान कीजिए। और लेने वालों को भी बोलती हूँ बिना हिचकिचाहट के आपको जो ज़रूरत है वो सामान वहाँ आके आप कभी भी लेके जा सकते हैं। धन्यवाद। ಹೇಗೂ ಈಗ ದಸರಾ ಹಬ್ಬದ ಪ್ರಿಪರೇಷನ್ ಶುರುವಾಗಿರುವುದರಿಂದ ಕಲಬುರಗಿ ಮಹಾನಗರದಾದ್ಯಂತ ಎಲ್ಲರ ಮನೆಯಲ್ಲೂ ಕೂಡ ಸ್ವಚ್ಛತಾ ಕಾರ್ಯಗಳು ಭರದಿಂದ ಸಾಗುತ್ತಿವೆ. ಹೀಗಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಕೆಲಸಕ್ಕೆ ಬಾರದಂತಹ ಉತ್ತಮ ಸ್ಥಿತಿಯಲ್ಲಿರುವಂತಹ ವಸ್ತುಗಳು ಮತ್ತು ಬಟ್ಟೆಗಳನ್ನು ಇಲ್ಲಿ ತಂದು ಇಡುವ ಮೂಲಕ ನಿರ್ಗತಿಕ ಮತ್ತು ಅಸಹಾಯಕರಿಗೆ ನೆರವಾಗುತ್ತೀರಾ ತಾನೆ? ಈಗಾಗಲೇ ಗುಜರಾತ್ ಮತ್ತು ಇತರೆ ರಾಜ್ಯಗಳಲ್ಲಿ ಇರುವ ಈ ಅನುಕಂಪದ ಗೋಡೆಯನ್ನು ಕರ್ನಾಟಕ ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಕಲಬುರಗಿ ಮಹಾನಗರದಲ್ಲಿ ಪ್ರಾರಂಭಿಸಿರುವ ಇನರ್ವಿಲ್ ಕ್ಲಬ್ ಆಫ್ ಗುಲ್ಬರ್ಗಾ ಸನ್ ಸಿಟಿಯವರಿಗೆ ನಮ್ಮ ಸುದ್ದಿ ಸಮಯದ ವತಿಯಿಂದ ಹ್ಯಾಟ್ಸ್ ಆಫ್. ಕ್ಯಾಮರಾ ಪರ್ಸನ್ ಶೇಖ್ ಬಾಬಾ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ ಕಲಬುರಗಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್, ಕೆರಿಗೋಸ್ಗ, ಆಳಂದ ರೋಡ್, ಕಲಬುರಗಿ. ಅಕ್ಟೋಬರ್ 5ರಂದು ನಿಧನರಾದ ದಿವಂಗತ ಶಿವಶರಣಪ್ಪ ಸಂಘ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯ ಕಲಬುರಗಿಯಲ್ಲಿ ಇಂದು ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಅಕ್ಟೋಬರ್ 5ರಂದು ನಿಧನರಾದ ದಿವಂಗತ ಶಿವಶರಣಪ್ಪ ಸಂಘಾರ್ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಇಂದು ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಆತ್ಮೀಯ ಮಿತ್ರರು, ಹಿರಿಯ ಕಾಂಗ್ರೆಸ್ನ ರಾಜಕಾರಣಿಗಳಾದ ದಿವಂಗತ ಶಿವಶರಣಪ್ಪ ಸಂಘ ಅವರು ದಿನಾಂಕ 5/10/2018ರಂದು ನಿಧನರಾದರಂದು ತಿಳಿಸಲಿಕ್ಕೆ ವಿಷಾದಿಸುತ್ತೇನೆ. ಅವರು ಸುಮಾರು 35 ವರ್ಷದಿಂದ ಕಾಂಗ್ರೆಸ್ನ ಒಬ್ಬ ಸಕ್ರಿಯ ಸದಸ್ಯರಾಗಿ
ಒಳ್ಳೆಯ ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಕ್ಷದ ಸೇವೆ ಸಲ್ಲಿಸಿದ್ದಾರೆ. ತಾಲೂಕ್ ಪಂಚಾಯತ್ ಸದಸ್ಯರಾಗೂ ಸಹ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರು ಸೇವೆ ಸಲ್ಲಿಸಿದ್ದಾರೆ. ಸುಲ್ತಾನ್ಪುರದಲ್ಲಿ ಅವರು ಮನೆಯಿದ್ದು ಅವರು ಮಾನ್ಯ ಖರ್ಗೆಜಿಯವರು, ಮಾನ್ಯ ಧರ್ಮಸಿಂಗ್ ಅವರು, ಮಾನ್ಯ ಕಮಲಿಸಮ್ ಅವರ ಬಹಳ ಒಂದು ಅನುಯಾಯಿಗಳಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಮಿತ್ರರು ಅವರ ಜೊತೆಲಿರ್ತಕ್ಕಂಥ ಹಿರಿಯ ಇವತ್ತು ಡಾಕ್ಟರ್ ಗೋಪಾಲರಾವ್ ಇರ್ಬೋದು, ಮಲೇಶಪ್ಪ ತಳವಾರ ಇರ್ಬೋದು, ಲಂಡನ್ಕರ್ ಗುಂಡಪ್ಪನವರು, ಆಮೇಲೆ ಚಂದ್ರಾಮ್ ಹುಬ್ಬಳ್ಳಿಯವರು, ಅರ್ಜುನ್ ಹತ್ಗುಂದಿಯವರು, ಮತ್ತು ನಮ್ಮ ದಿಗಂಬರವರು ಮತ್ತು ಪರಮೇಶ್ವರ್ ಮತ್ತು ಎಲ್ಲ ಇವತ್ತು ಅವರ ಹಳೆ ಬಹಳಷ್ಟು ಅವ್ರ ಮಿತ್ರರು ಇವತ್ತಿದ್ದಾರೆ. ಸಾಗರ್ ಮಲ್ಲಿಕಾಂತ್ ಇದ್ದಾರೆ, ಇವತ್ತು ರಮೇಶ್ ಇದ್ದಾರೆ, ಕುಲಕರ್ಣಿ ಇದ್ದಾರೆ, ಲಕ್ಷ್ಮಣ್, ಭಾಳಷ್ಟು ಜನ ಏನಪ್ಪ ಅಂದ್ರೆ ಅವರು ಒಂದು ಬಳಗ ಇವತ್ತು ನಮ್ಮ SC/ST ಡಿಪಾರ್ಟ್ಮೆಂಟ್ ಏನಪ್ಪ ಅಂದ್ರೆ ಪಾಪ ಅವರು SC/ST ಅಧ್ಯಕ್ಷರು ಅವರು ಅವಾಗಿದ್ದು. ಇವಾಗ ನಮ್ಮ ಇದರಲ್ಲಿ ಸಹ ಅವರು ಎಕ್ಸಿಕ್ಯೂಟಿವ್ ಒಬ್ಬ ಸಲಹೆಗಾರರಾಗಿ ನಮಗೆ ಇವತ್ತು ನಾನು SC/ST ಅಧ್ಯಕ್ಷನ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದೆ, ನಮ್ಮ ಸಲಹೆಗಾರರಾಗಿ ಕೆಲಸ ಮಾಡ್ತಾಯಿದ್ರು. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ.